ಇವತ್ತು ನಾವು ಒನ್ ಆಫ್ ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇನ್ ತುಮಕೂರು ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನೋಡೋಣ. ಇವಾಗ ತುಮಕೂರು ರಿಂಗ್ ರೋಡಲ್ಲಿ ಇದ್ದೀವಿ ನಾವು. ಬ್ಯಾಂಗ್ಳೂರು ಕಡೆಯಿಂದ ಬಂದರೆ ಟೋಲ್ ಆದಮೇಲೆ ಲೆಫ್ಟ್ಗೆ ನಿಮಗೆ ತುಮಕೂರು ರಿಂಗ್ ರೋಡ್ ಸಿಗುತ್ತೆ. ಟುವರ್ಡ್ಸ್ ಇದು ಶಿವಮೊಗ್ಗ ಹೋಗುತ್ತೆ. ಸೊ ಈ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದರೆ ಮುಂದೆ ಟೋಲಿಂದ ಒಂದು ಅರೌಂಡ್ 4-5 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟ್ ತೊಗೋಬೇಕು. ತುಂಬ ಹಳೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಸೊ ನೋಡೋಣ ಬನ್ನಿ. ಇವತ್ತು ಪಿಲಿಯನ್ ರೈಡರ್ ಆಗಿ ಹೋಗ್ತಾ ಇಲ್ಲ, ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರಿಗೆ ಹಬ್ಬಕ್ಕೆ ಅಂತ ಬಂದಿದ್ವಿ. ಸೊ ಹಾಗೆ ಟೆಂಪಲ್ ನೋಡ್ಕೊಂಡು ಬರೋಣ, ತುಂಬ ವರ್ಷ ಆಯಿತು ಅಂತ ಹೋಗ್ತಾ ಇದ್ದೀವಿ. ಇನ್ನು ಒಂದು ಸ್ವಲ್ಪ ಮುಂದೆ ಹೋಗ್ಲೇಬೇಕು. ಸಿಕ್ಕಾಪಟ್ಟೆ ಸೆಕೆ, ಗಾಡಿನಲ್ಲಿ ಹೋಗೋದಕ್ಕೂ ತುಂಬ ಬಿಸಿಲಿರುತ್ತೆ. ಹಾಗಾಗಿ ಕಾರಲ್ಲಿ ಹೋಗೋಣ ಅಂತ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಇದು ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್, ಶೆಟ್ಟಿಹಳ್ಳಿ ಆಂಜನೇಯನ ದೇವಸ್ಥಾನ. ಅದು ಕೂಡ ನಿಮಗೆ ರಿಂಗ್ ರೋಡಲ್ಲಿ ಲೆಫ್ಟಿಗೆ ಕಾಣುತ್ತೆ ತುಮಕೂರಿಗೆ ಬಂದರೆ. ಅದನ್ನು ಇನ್ನೊಂದು ದಿವಸ ಎಕ್ಸ್ಪ್ಲೋರ್ ಮಾಡೋಣ, ಹೋಗಿ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ ಆಂಜನೇಯನ ಟೆಂಪಲ್. ಸುಮಾರು ಎಷ್ಟು ವರ್ಷದ್ದು, ಅದು ಯಾವುದೋ ಋಷಿಗಳ ಕಾಲದ್ದು ಅಂತ ಅಪ್ಪ ಹೇಳ್ತಾಯಿದ್ರು, ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಇಲ್ಲಿ ಒಂದು ಕನ್ವೆನ್ಷನ್ ಹಾಲ್ ಇದೆ, ಶ್ರೀ ಉತ್ಸವ ಕನ್ವೆನ್ಷನ್ ಹಾಲ್ ಅಂತ. ಅದಾದಮೇಲೆ ಲೆಫ್ಟ್ ಡಿವಿಯೇಷನ್ ಸಿಗುತ್ತೆ. ಲೆಫ್ಟ್ ಡಿವಿಯೇಷನ್ ತೊಗೊಂಡು ಊರೊಳಗೆ ಹೋಗಬೇಕು. ಇನ್ನೊಂದು ಎಷ್ಟು 1-1.5 ಕಿಲೋಮೀಟರ್ ಇರುತ್ತೆ ಇಲ್ಲಿ ಮೇನ್ ರೋಡಿಂದ. ಇದಲ್ವಾ ಲೆಫ್ಟ್. ಗೆದ್ದಲಹಳ್ಳಿ ಅಂತ ಇಲ್ಲಿ ಬೋರ್ಡ್ ಕಾಣುತ್ತೆ ನೋಡಿ. ಸೊ ಹಿಂಗೆ ಹೋಗಬೇಕು. ಇವತ್ತು ನಾವು ತುಮಕೂರು ಹತ್ತಿರ ಗೂಳೆಹರವಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಗೂಳೆಹರವಿನಲ್ಲಿ ಲಕ್ಷ್ಮಿ ರಂಗನಾಥ ಸ್ವಾಮಿ ದೇವಸ್ಥಾನ, ತುಂಬ ಹಳೆಯ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಚಿಕ್ಕವರಿದ್ದಾಗ ಇಲ್ಲಿಗೆಲ್ಲ ಬರ್ತಾಯಿದ್ವಿ. ತುಮಕೂರಿಗೆ ಬಂದರೆ ಗೂಳೂರು, ಕೈದಾಳ, ಆ್ಯಂಡ್ ದೆನ್ ಇದು ಗೂಳೆಹರವಿ ಕೂಡ ತುಂಬ ಹತ್ತಿರ ಇರೋ ಜಾಗ ಗೂಳೂರಿಗೆ. ಸೊ ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಸೊ ಟೆಂಪಲ್ ನೋಡೋಣ ಒಳಗೆ ಹೋಗಿ. ಮೇನ್ ರೋಡ್ಗೆ ಇದೆ ಇದು ದೇವಸ್ಥಾನ. ನಾನು ಲೆಫ್ಟ್ ಡಿವಿಯೇಷನ್ ತೊಗೊಂಡು ಒಳಗಡೆ ಬರಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿ ಡಿವಿಯೇಷನ್ ತೊಗೊಂಡು 1 ಕಿಲೋಮೀಟರ್ ಒಳಗಡೆ ಬಂದರೆ ದೇವಸ್ಥಾನ ಮೇನ್ ರೋಡ್ಗೆ ಕಾಣುತ್ತೆ. ದೇವಸ್ಥಾನದ ಒಳಗೆ ಹೋಗೋಣ. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ಲಕ್ಷ್ಮೀ ದೇವಿ ಅಮ್ಮನವರು.
ಇದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ 200 ವರ್ಷ ಹಳೆಯದು ದೇವಸ್ಥಾನ. ಇದು ಕೈದಾಳ ಮತ್ತು ಇದು ಗೂಳೆಹರವಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಎಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ದು ಅಂತ ಹೇಳ್ತಾರೆ, ಒಬ್ಬರೇ ಮಾಡಿಸಿದ್ದು ಅಂತ. ಇದು ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರು. ರಂಗನಾಥ ಸ್ವಾಮಿ ಜೊತೆ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಎರಡೂ ಕೂಡ ಇದೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅನಿಸುತ್ತೆ ದೇವಸ್ಥಾನ, ಯಾರೂ ಬರೋದಿಲ್ಲ. ಈ ಥರದ್ದೆಲ್ಲ ತುಂಬ ಹಳೆಯ ಕಾಲದ ದೇವಸ್ಥಾನಗಳಿರುತ್ತೆ, ಎಲ್ಲ ಊರಲ್ಲೂ ಇರುತ್ತೆ, ಬಟ್ ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ. ದೇವಸ್ಥಾನ ನೋಡಿದ್ರಲ್ಲ, ಇಲ್ಲಿ ತೇರಿದೆ, ತೇರು ತೋರಿಸ್ತೀನಿ. ಇವಾಗ ರಥೋತ್ಸವ ನಡೆಯುತ್ತೆ ಯೂಶ್ವಲಿ ಈ ಟೈಮಲ್ಲಿ. ರಥೋತ್ಸವ ಕೂಡ ತುಂಬ ಚೆನ್ನಾಗಿರುತ್ತೆ. ತುಮಕೂರಲ್ಲಿ ಮಟ್ಕ ಬಾಂಬ್ ಅಂತ ಹೊಡಿತಾರೆ, ಈ ಜಾತ್ರೆಗಳಲ್ಲೆಲ್ಲ ಹೊಡಿತಾರೆ, ಸಿದ್ಧಗಂಗೆ ಜಾತ್ರೆ ಮತ್ತು ಗುಬ್ಬಿ ಎಲ್ಲ ಕಡೆ ಹೊಡಿತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಪಟಾಕಿಗಳು ಹೊಡೆಯೋದು. ಇಲ್ಲಿ ರಥ ಇದೆ, ಎಲ್ಲ ಆಟೋ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಸದ್ಯಕ್ಕೆ, ನೋಡೋಣ. ರಥೋತ್ಸವ ಕೂಡ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗೆ ಇದೆ ರಥ. ಈ ಥರ ಹಳೆ ಕಾಲದ ದೇವಸ್ಥಾನಗಳು ತುಂಬ ಜನಕ್ಕೆ ಪರಿಚಯನೇ ಇರೋದಿಲ್ಲ, ಮೇಂಟೆನೆನ್ಸ್ ಇರೋದಿಲ್ಲ. ಗೌರ್ಮೆಂಟ್ ಕಡೆಯಿಂದನೂ ಮೇಂಟೆನೆನ್ಸ್ ಮಾಡಬೇಕು, ಜನ ಬರಬೇಕು, ಸೊ ಆವಾಗಲೇ ಇಂಪ್ರೂವ್ ಆಗೋದು. ಎಲ್ಲ ಹಾಕಿ ಮುಚ್ಚಿಟ್ಟಿದ್ದಾರೆ, ಇದಕ್ಕೆ ಕರೆಕ್ಟಾಗಿ ಒಂದು ಡೋರ್ ಕೂಡ ಇಲ್ಲ. ನೀವೇ ನೋಡ್ಬೋದು, ಸದ್ಯಕ್ಕೆ ಅಟ್ಲೀಸ್ಟ್ ಶೀಟ್ ಹಾಕಿ ನಿಲ್ಲಿಸೋದಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ. ಮುಂದೆ ಈ ಥರ ಅರಳಿ ಕಟ್ಟೆ ಇದೆ, ಚೆನ್ನಾಗಿದೆ ಕೂತ್ಕೊಂಡು ಸಂಜೆ ಹೊತ್ತು ಹರಟೆ ಹೊಡೆಯೋದಕ್ಕೆ. ಟೆಂಪಲ್ ನೋಡಿದ್ರಲ್ವಾ, ಲಕ್ಷ್ಮೀ ರಂಗನಾಥ ಸ್ವಾಮಿ ಗೂಳೆಹರವಿ ಟೆಂಪಲ್ ತುಂಬ ಚೆನ್ನಾಗಿದೆ, ತುಂಬ ಹಳೆ ಕಾಲದ್ದು. ಬಟ್ ಜಾಸ್ತಿ ಇನ್ಫಾರ್ಮೇಷನ್ ಏನೂ ಸಿಗಲಿಲ್ಲ, ಒಳಗಡೆ ಪುರೋಹಿತರಿಗೂ ಕೂಡ ಏನೂ ಜಾಸ್ತಿ ಗೊತ್ತಿರಲಿಲ್ಲ ಅಂತ ಇನ್ಫಾರ್ಮೇಷನ್. ಜಾತ್ರೆ ನಡೆಯುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಬರ್ತಾರೆ. ಬಟ್ ಅದೇ ಬೇರೆ ಟೈಮ್ನಲ್ಲಿ ಯಾರೂ ಅಷ್ಟು ಜನ ಬರಲ್ಲ, ಬಿಕಾಸ್ ಯಾರಿಗೂ ಅಷ್ಟಾಗಿ ಈ ಪ್ಲೇಸಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ತುಮಕೂರಲ್ಲಿ ಇರೋ ಪ್ಲೇಸಸ್ ಬಗ್ಗೆ. ನಾನು ಹೆಚ್ಚು ಪ್ಲೇಸಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ತುಮಕೂರು ಅರೌಂಡ್ ಏನೇನು ಪ್ಲೇಸಸ್ ಇದೆ, ಅದು ಯಾವುದು ನಿಮಗೆ ಗೊತ್ತಿಲ್ಲ ಅನ್ನೋ ಪ್ಲೇಸಸ್ಗಳು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ತುಮಕೂರಿಗೆ ಬಂದಾಗ ಈ ಥರ ಪ್ಲೇಸಸ್ ನಾನು ಯಾವ್ಯಾವ ತೋರಿಸಿದ್ದೀನಿ ಅದನ್ನೆಲ್ಲ ವಿಸಿಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಪ್ಲೇಸು, ನೆಕ್ಸ್ಟ್ ಯಾವ ಹೊಸ ಪ್ಲೇಸ್ ಹೋಗ್ತೀನಿ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.